ಮಾತಾಡ್ತಿದ್ದೆ ವೇದಾಂತ್? ಹಾಸ್ಪಿಟಲ್ಗ? ಹೌದು ಅಮೂಲ್ಯ, ನಾನು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಇಷ್ಟೊತ್ತಲ್ಲಿ ಹಾಸ್ಪಿಟಲ್ಗೆ ಏನಕ್ಕೆ? ಟೈಮ್ ಎಷ್ಟು ಅಂತ ನೋಡಿದ್ಯಾ? ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಮೂಲ್ಯ, ನಾನು ಹೋಗ್ಬೇಕು. ಏನ್ ಹುಡುಗಾಟ ಆಡ್ತಿದ್ಯಾ ವೇದಾಂತ್? ಈಗ ಬೆಳಗಿನ ಜಾವ 3 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಬೇಡ, ಬೇಕಿದ್ರೆ ಬೆಳಿಗ್ಗೆ ಹೋಗು. ಇಲ್ಲ ಅಮೂಲ್ಯ, ನಾನೀಗ ಹೋಗ್ಲೇಬೇಕು. ಪ್ಲೀಸ್ ನನ್ನ ತಡಿಬೇಡ. ವೇದಾಂತ್, ಇವನಕ್ಕೆ ಇಷ್ಟೊತ್ತಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾನೆ? ಅಜ್ಜಿಗೇನಾದ್ರು? ನಿನಗೆ ನನ್ನ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಎಲ್ಲ ಕಳ್ಕೊಂಡಿದ್ದೀನಿ ಸುಹಾಸಿನಿ. ಹೊಸದಾಗಿ ಏನಾದ್ರೂ ಪಡ್ಕೋಬೇಕು ಅನ್ನೋ ಆಸೆ ನನಗೆಲ್ಲ. ಆಸ್ತಿ ಅಂತಸ್ತು ಎಲ್ಲ ನೀನು ಇಟ್ಕೋ, ನನಗೇನು ಬೇಡ. ಇದು ನನ್ನ ಮನಸ್ಸಿನ ಮಾತು. ಯಾವಾಗ್ಲೂ ನೀನೇ ಮನೆ ಯಜಮಾನಿಯಾಗಿರು. ಆದ್ರೆ ನನ್ನ ಮಕ್ಕಳಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ. ಯಾಕ್ರಪ್ಪ, ಅವಳ ಡ್ರಾಮಾ ಅಷ್ಟೊಂದು ಚೆನ್ನಾಗಿದ್ಯಾ? ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ? ಏನ್ ಮುಖ ನೋಡ್ತಿದ್ದೀರಾ? ಹೇಳ್ಕೊಂಡು ಹೋಗಿ. ಬೇಡ ಸುಹಾಸಿನಿ, ನಂಗೆ ಅನ್ಯಾಯ ಮಾಡಬೇಡ. ನನ್ನ ಮಕ್ಕಳಿಂದ ನನಗೆ ದೂರ ಮಾಡಬೇಡ. ದಯವಿಟ್ಟು ನನಗೆ ಬಿಟ್ಬಿಡು ಸುಹಾಸಿನಿ. ಸುಹಾಸಿನಿ, ಏನ್ ನೋಡ್ತಿದ್ದೀರಾ? ಬಿಟ್ರೆ ಬೆಳಗಿನ ತನಕ ಮಾತಾಡ್ತಾನೆ ಇರ್ತಾಳೆ. ಸುಹಾಸಿನಿ ಬೇಡ ಸುಹಾಸಿನಿ, ನನ್ನ ಮಕ್ಕಳ ಹೇಗಾಯ್ತು ನಿನ್ಗೆ? ನಾಡಿದ್ದಾಗಲ್ಲ ಅಂದ್ರೆ ಮಾರೋದೇ ಬೇಡ ಅಂತ ಹೇಳಿದ್ದಲ್ಲ ನಾನು. ಆಚೆ ನಾಡಿದ್ ಮಾರಿದ್ರಾಯ್ತು. ಅದಕ್ಕೆಲ್ಲ ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಆಡ್ತಾರ? ಜೀವನದಲ್ಲಿ ಏನೆಲ್ಲ ನೋಡಿದೀವಿ ನಾವು. ಇದೆಲ್ಲ ಒಂದ್ ಲೆಕ್ಕನಾ? ನೀವು ನಾಡಿದ್ದು ಅಂತ ಹೇಳಿದ್ದು ನನಗೆ ಬೇಜಾರಾಗಿರ್ಲ ರೀ. ಇದು ಅಮ್ಮ ವೇದಾಂತಿಗೆ ಮೊದಲನೇ ಹಬ್ಬ. ಅವರಿಬ್ಬರನ್ನು ಮನೆ ಕರೆದು ಸತ್ಕಾರ ಮಾಡಿ ಉಡುಗೊರೆ ಕೊಡ್ಬೇಕು. ಓ ಹೌದಲ್ವಾ? ಅದ್ರಲ್ಲೇನಿದೆ, ಕರಿಯೋಣ ಬಿಡು. ಏನ್ರಿ ಕರಿಯೋಣ ಬಿಡು? ಅಲ್ಲಿ ವೈಜಯಂತಿ ಅಮ್ಮನ ಪರಿಸ್ಥಿತಿ ನಿಮಗ್ ಚೆನ್ನಾಗ್ ಗೊತ್ತಿದೆ. ಇವತ್ತು ಡಿಸ್ಚಾರ್ಜ್ ಆಗಿ ಅವರು ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೊಸ ಜೋಡಿನ ಹಬ್ಬಕ್ ಮನೆಗ್ ಬನ್ನಿ ಅಂತ ಹೇಗ್ರಿ ಕರೆಯೋದು? ಎಲ್ಲ ಗೊತ್ತಿದ್ದು ನಾವು ಹಬ್ಬ ಮಾಡೋದು ಏನ್ ಚೆನ್ನಾಗಿರುತ್ತೆ ಹೇಳಿ? ನೀನ್ ಹೇಳೋದು ಸರಿ ಪರಿ, ಆದ್ರೆ ಹಾಗಂತ ನಾವು ಕರೀದೇ ಇರೋದಕ್ಕಾಗೋದಿಲ್ಲ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಜೀವನದಲ್ಲಿ ಮೊದಲನೇ ಹಬ್ಬ ಅಂತ ಬರೋದು ಒಂದೇ ಸಲ ಪರಿ. ಈಗ ನಾವು ಅವ್ರನ್ನೇನಾದ್ರೂ ಕರೀಲಿಲ್ಲ ಅಂದ್ರೆ ನಾವು ಅವ್ರನ್ನ ಮರ್ತ್ಬಿಟ್ವಿ, ದೂರ ಇಟ್ಬಿಟ್ವಿ ಅಂತ ಆಗತ್ತೆ. ಹಬ್ಬ ಅಂತ ಅಲ್ಲದೆ ಇದ್ರು ಸ್ವಲ್ಪ ಹೊತ್ತಿನ ಮಟ್ಟಿಗಾದ್ರೂ ಬಂದು ಹೋಗಿ ಅಂತ ಕರಿಬಹುದಲ್ವಾ ಪರಿ? ಇದೊಂಥರ ಚೆನ್ನಾಗಿದೆ, ಹಾಗೆ ಮಾಡ್ಬೋದು. ಇರಿ, ನಾನು ಅಮ್ಮಗ್ ಫೋನ್ ಮಾಡಿ ಅದನ್ನೇ ಹೇಳ್ತೀನಿ. ದಿನಸಿ ಬಗ್ಗೆ ಯೋಚನೆ ಮಾಡೋ ಬರದಲ್ಲಿ ಹಬ್ಬ ನೆನಪೇ ಆಗಿರ್ಲಿಲ್ಲ. ಈಗ ಗೊತ್ತಾಗತ್ತೆ ದಿನಸಿ ಹೊಂದಿಸೋದಕ್ಕಿಂತ ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ. ಹಾಗಾದ್ರೆ ಏನ್ರಿ ಮಾಡೋದು? ಕರೆದ್ರೆ ಒಂಥರ ಕಷ್ಟ, ಕರಿದೆ ಹೋದ್ರೆ ಇನ್ನೊಂಥರ ಸಂಕಟ. ಕಷ್ಟ ಸಮಸ್ಯೆ ಅಂತ ಕರ್ತವ್ಯನ ಮರೆಯೋದಕ್ಕಾಗತ್ತ ಪರಿ?
ನಾವು ಕರೀದೇ ಇದ್ರು ಏನೂ ಆಗಲ್ಲ. ಅಲ್ಲೂ ಪರಿಸ್ಥಿತಿ ಸರಿಯಾಗಿಲ್ಲ. ಅಮ್ಮನು ನಮ್ಮ ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಆದ್ರೆ ನಮಗೆ ಮನಸ್ಸಾಕ್ಷಿ ಅಂತ ಒಂದು ಇದೆಯಲ್ವಾ, ಅದು ನಮ್ಮನ್ನ ಕ್ಷಮಿಸಲ್ಲ. ಮದುವೆ ಮಾಡಿಕೊಟ್ಬಿಟ್ರೆ ಮಕ್ಕಳ ಜವಾಬ್ದಾರಿ ಮುಗ್ದು ಹೋದಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅವಳಿಗೆ ಯಾವತ್ತೂ ಅನ್ನಿಸ್ಬಾರ್ದು. ಅವಳ ಪಾಲಿಗೆ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದೇ ಇರಬೇಕು. ನೀನು ಕರಿಯೋದು ಕರಿ, ಮುಂದಕ್ಕೆ ಹೇಗೋ ಹೊಂದ್ಸೋಣ. ಕೆಲವೊಂದು ದಾರಿಲಿ ಹಿಂದಕ್ಕೆ ಬರೋದಕ್ಕಾಗೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರಬೇಕು. ಸಂಸಾರ ಅನ್ನೋದೇ ಒಂದು ಸರ್ಕಸ್. ನಮ್ಮ ಸಂಸಾರದ ರಿಂಗ್ ಮಾಸ್ಟರ್ ನಾನು. ನೀನೇನು ಯೋಚನೆ ಮಾಡಬೇಡ, ಮೊದಲು ಅವಳನ್ನ ಹಬ್ಬಕ್ಕೆ ಕರಿ. ಅಜ್ಜಿ ಗ್ರೀನ್ ಕಲರ್ದು. ಅಜ್ಜಿ, ಕಾಫಿ ಆದ್ರೆ ಸ್ಮೆಲ್ ಬರುತ್ತೆ, ಕಂಡಿಡಿಬಹುದು. ಬಿಳಿ ಕಲರ್ ಶಾಲ್ ಬೇಡ, ಕ್ರೀಮ್ ಕಲರ್ ಕೊಡು ಅಂತ ಹೇಗೆ ಹೇಳಿದ್ರಿ? ತೆಳ್ಳಿಗಿರೋ ಶಾಲು ಬಿಳಿ ಬಣ್ಣದ್ದು ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಇನ್ನೊಂದು ತಗೊಂಡ್ ಬಾ ಅಂತ ಹೇಳಿದ್ದು. ಓ, ನೀವು ಗ್ರೇಟ್ ಬಿಡಿ ಅಜ್ಜಿ. ಅಜ್ಜಿ, ನಿಮಗ್ ಕಣ್ ಕಾಣಿಸ್ತಿಲ್ಲ ಅಂತ ನನಗ್ ನಂಬಕ್ಕೆ ಆಗ್ತಿಲ್ಲ. ನನಗ್ ಮೊದ್ಲಿನ ಅಜ್ಜಿ ತರಾನೇ ಅನ್ನಿಸ್ತಿದ್ದೀರಾ. ಆರ್ತಿ, ನಾನು ಮೊದ್ಲಿನ ಅಜ್ಜಿನೇ, ಆದ್ರೆ ಕಣ್ಣೊಂದಿಲ್ಲ ಅಷ್ಟೇ. ಅಜ್ಜಿ, ಅವತ್ತು ಪಾರ್ಟಿ ದಿನ ನೀವ್ಯಾಕೆ ಒಬ್ರೆ ಆಚೆ ಹೋದ್ರಿ? ಹೇಳಿದ್ರೆ ನಾನು ಬರ್ತಿದ್ದೆ ಅಲ್ವಾ? ಇಲ್ಲ ಅಂದಿದ್ರೆ ಇವತ್ ನಿಮ್ಗೆ ಈ ರೀತಿ ಆಗ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಕೇರ್ಫುಲ್ ಆಗಿರೋರು ಅವತ್ ಮಾತ್ರ ಯಾಕೆ ಹಿಡುವುದ್ರಿ? ಗ್ರಾಚಾರ ಅನ್ನೋದು ಹೇಳಿ ಕೇಳಿ ಬರುತ್ತಾ ಸಾರ್ಥಕ್? ಅದು ಯಾರ ಮನೆ ಅತಿಥಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಬಂದಾಗ ಬಾಗಲ್ ತೆಗೆದು ಒಳಗ್ ಕರ್ಕೋಬೇಕು, ಬಂತು ಅಂತ ಬೇಜಾರ್ ಮಾಡ್ಕೋಬಾರ್ದು. ಆದ್ರೂ ಅಜ್ಜಿ, ನೀವ್ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿದ್ರೆ ಈಗ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದ್ಯಾ, ಮುಪ್ಪಿನ ಕಾಲಕ್ಕೆ ನನಗೆ ಕಣ್ಣು ಹೋಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಅದು ಹಾಗೆ ಆಯ್ತು. ಜೀವ ಇರೋವರೆಗೂ ಜೀವನ ಇದ್ದೇ ಇರುತ್ತೆ, ಬದುಕ್ಬೇಕು ಅಷ್ಟೇನೆ. ನೋಡಿ, ನಿಮ್ ಅಜ್ಜಿ ತುಂಬಾ ಖುಷಿಯಾಗಿದ್ದಾಳೆ. ನಿಮ್ ಅಜ್ಜಿಗೆ ಕಣ್ ಕಾಣಿಸಲ್ಲ ಅಂತ ನೀವೆಲ್ಲ ಓವರ್ ಕೇರ್ ಮಾಡಿ ನನ್ ಖುಷಿನ ಹಾಳು ಮಾಡ್ಬೇಡಿ, ಓಕೆನಾ? ಓಕೆ ಅಜ್ಜಿ. ನೀನೇನು ಕೆಲಸ ಮಾಡ್ತಾ ಇದೀಯ ಅನ್ನೋ ಅರಿವಿದ್ಯಾ ನಿನಗೆ? ಹೊಸ ಜೋಡಿನ ಕರಿ ಅಂತಂದ್ರೆ ಎಲ್ರಿಗೂ ಆಮಂತ್ರಣ ಕೊಟ್ಟಿದ್ಯಲ್ಲ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ ನೀವು? ಒಬ್ಬರನ್ನ ಕರೆದು ಇನ್ನೊಬ್ಬರನ್ನ ಬಿಡೋಕಾಗತ್ತಾ? ಅಮ್ಮು ವೇದಾಂತ್ನ ಕರೆದು ಆರ್ತಿ ವಿಕ್ಕಿನ ಕರೀದೆ ಹೋದ್ರೆ ಅವ್ರ ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಮಕ್ಕಳನ್ನ ಅಳಿಯಂದ್ರನ್ನ ಕರೆದಿದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ, ಅಥವಾ ಎಲ್ರನ್ನೂ ಕರೆದಿದ್ದು ಅಪರಾಧ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಕರೆದ್ಮೇಲೆ ಅವ್ರಿಗೆ ಸರಿಯಾದ ಮರ್ಯಾದೆ ಮಾಡೋ ಶಕ್ತಿ ನಮ್ಮಲ್ಲಿರ್ಬೇಕು. ಆಗ ಮಾತ್ರ ಅವ್ರಿಗೆ ಆಹ್ವಾನ ಕೊಡಬೇಕು. ಬೀಗ್ರನ್ನ ಅನುಕೂಲ ಇದ್ದ ಕರಿಬಹುದಾಗಿತ್ತಲ್ವಾ ಪರಿ? ಈಗ ದಿನಸಿ ಒನ್ಸೋದಕ್ಕೆ ಒದ್ದಾಡ್ತಾ ಇರೋದು ನಿನಗೆ ಗೊತ್ತಲ್ವಾ? ಗೊತ್ತು ರೀ, ಆದ್ರೆ ಏನ್ ಮಾಡ್ಲಿ, ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಅಲ್ಲ, ಆ ಸುಹಾಸಿನಿಗೆ ನಮ್ಮನೇಲಿ ಸೋಫಾ, ಡೈನಿಂಗ್ ಟೇಬಲ್, ಚೇರು ಇದ್ಯಾವ್ದು ಇಲ್ಲ ಅಂತ ಚೆನ್ನಾಗ್ ಗೊತ್ತಿದ್ದನು ನಿಮ್ ಮನೆಗ್ ಬಂದ್ರೆ ಎಲ್ ಕೂತ್ಕೊಳ್ಳೋದು, ಬಾಗ್ಲಲ್ಲೇ ನಿಂತ್ಕೊಂಡು ಊಟ ಮಾಡೋದ ಅಂತ ಹೇಳ್ತಾಳೆ. ಅವಳಷ್ಟೆಲ್ಲ ಹೇಳಿದ್ಮೇಲೆ ಮಕ್ಕಳನ್ನ ಮಾತ್ರ ಕಳಿಸಿ ಅಂತ ಹೇಗೆ ಹೇಳೋದು? ಆ ಕೋಪದ ಬರದಲ್ಲಿ ಬಾಯ್ ತಪ್ಪ ಬನ್ನಿ ಅಂತ ಕರೆದ್ಬಿಟ್ಟೆ. ನೀನೇನೋ ಬಾಯ್ ತಪ್ಪು ಕರೆದ್ಬಿಟ್ಟೆ. ನಾಳೆ ಹಬ್ಬಕ್ಕೆ ಅವರೆಲ್ಲ ಬರ್ತಾರೆ. ಬಂದ್ಮೇಲೆ ಅವರಿಗೆ ಯೋಗ್ಯವಾಗಿ ಮರ್ಯಾದೆ ಮಾಡಬೇಕು, ಹಬ್ಬದೂಟ ಹಾಕ್ಬೇಕು, ಉಡುಗೊರೆ ಕೊಡಬೇಕು. ಇದೆಲ್ಲ ಸಲೀಸಾಗಿ ನಡೆದೋಗುತ್ತೆ ಅನ್ಕೊಂಡಿದ್ಯಾ? ರೀ, ನೀವ್ ಅಷ್ಟೆಲ್ಲ ಗಾಬರಿ ಆಗ್ಬೇಡಿ. ಆ ಸುಹಾಸಿನಿ ಮಾತಾಡೋದೆಲ್ಲ ಮಾತಾಡಿ ನಾವೆಲ್ಲರೂ ಬರೋಕ್ಕಾಗಲ್ಲ, ಮಕ್ಕಳನ್ನ ಮಾತ್ರ ಕಳ್ಸಿಕೊಡ್ತೀನಿ ಅಂತ ಹೇಳಿದಾಳೆ. ಆದ್ರಿಂದ ಮಕ್ಕಳು ಅಳಿಯಂದ್ರು ಮಾತ್ರ ಬರ್ತಾರೆ. ಆದ್ರೂ ಬರೀ ಮಕ್ಕಳು ನಮ್ಮವರು, ಅವರು ನಮ್ಮಿಂದ ಯಾವ ನಿರೀಕ್ಷೆನೂ ಇಟ್ಕೊಳ್ಳೋದಿಲ್ಲ. ಆದ್ರೆ ಅಳಿಯಂದ್ರನ್ನ ಹಾಗೆ ಬರೀ ಕೈಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಹೊಸ ಜೋಡಿ ಮಾತ್ರ ಬಂದ್ರೆ ಹೇಗೋ ಸಂಭಾಳಿಸಬಹುದು ಅಂತ ಅನ್ಕೊಂಡಿದ್ದೆ. ಈಗ 2 ಜೋಡಿಗೂ ಸೀರೆ, ಪಂಚೆ, ಶಲ್ಯ ಎಲ್ಲ ತರಬೇಕು. ದುಡ್ಡು ಹೇಗೆ ಅನ್ಸೋದು? ಕೈಲಿರೋ ದುಡ್ಡು ದಿನಸಿಗೂ ಸಾಕೋಗಲ್ಲ. ರೀ, ನಮಗೆ ಚಿನ್ನದಂತ ಅಳಿಯಂದ್ರೆ ಸಿಕ್ಕಿದ್ದಾರೆ. ನಮ್ಮ ಮಕ್ಕಳು ಹೇಗ್ ನಿರೀಕ್ಷೆ ಮಾಡಲ್ವೋ ಅವರು ನಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡಲ್ಲ. ನೀವೇನು ಯೋಚನೆ ಮಾಡ್ಬೇಡ್ರಿ,
ಹುಟ್ಸಿದ ದೇವ್ರು ಹುಲ್ ಮೇಯ್ಸಲ್ಲ. ಈ ರಿಂಗ್ ಮಾಸ್ಟರ್ ಜೊತೆಗೆ ಈ ಸಲ ನಾನು ಇದ್ದೀನಿ. ಈ ಸರ್ಕಸ್ನ ಈ ಸಲದ ಆಟನ ಇಬ್ರು ಸೇರಿ ಮುಗಿಸೋಣ. ಅಮೂಲ್ಯ, ನನಗೆ ಆಫೀಸಲ್ಲಿ 108 ಕೆಲಸಗಳಿವೆ. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ ಸಲ ಸಂಕ್ರಾಂತಿ ಹಬ್ಬನ ನೀನು ನಿನ್ನ ತವರು ಮನೇಲಿ ಆಚರಿಸೋದು. ಮಕ್ಕಳ ಪಾಲಿಗೆ ಹೆತ್ತವ್ರಿಗಿಂತ ದೇವ್ರಿಲ್ಲ. ಅದೇ ಹೆತ್ತವ್ರ ದೃಷ್ಟಿಲಿ ಗರ್ಭಗುಡಿಲಿ ಹೇಗೆ ದೇವ್ ವಿಗ್ರಹ ಇಲ್ಲದೆ ಮಾಡೋ ಪೂಜೆಗೆ ಅರ್ಥ ಇರೋದಿಲ್ವೋ, ಹಾಗೆ ಮದುವೆ ಮಾಡಿಕೊಟ್ಟಿರೋ ಹೆಣ್ಣು ಮಕ್ಕಳು ಹಬ್ಬಕ್ಕೆ ತವ್ರ ಮನೆ ಬಂದಿಲ್ಲ ಅಂದ್ರೆ ಆ ಹಬ್ಬಕ್ಕೆ ಅರ್ಥ ಇರೋದಿಲ್ಲ. ನನಗೂ ಒಬ್ಳು ತಂಗಿದಾಳೆ, ನನಗಿದೆಲ್ಲ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ನಾಳೆ ನಿಮ್ಮ ತವ್ರ ಮನೆಗೆ ನಾವು ಸಂಕ್ರಾಂತಿ ಹಬ್ಬನ ಆಚರಿಸೋದಕ್ಕೆ ಹೋಗ್ತಿದೀವಿ ಅಷ್ಟೇ. No, that's like a good girl. ಆದ್ರೆ ಕೆಲವರು ಅಕ್ಕ ತಂಗಿಯರೇ ಶತ್ರುಗಳಾಗ್ಬಿಡ್ತಾರಮ್ಮ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಜ್ಜಿ? ಈ ಮನೇಲಿ ಅಕ್ಕ ತಂಗಿಯಂದ್ರು ಅಂತಿರೋದು ನಾನು ಮತ್ತೆ ಆರ್ತಿ ಅಕ್ಕ. ನನ್ನ ಮತ್ತೆ ಆರ್ತಿ ಅಕ್ಕನ ಮಧ್ಯೆ ಯಾವ ಶತ್ರುತ್ವನೂ ಇಲ್ಲ. ನನಗವಳು 2ನೇ ಅಮ್ಮ. ಚೇಚೆ, ನಿಮ್ಮಿಬ್ಬರ ಬಗ್ಗೆ ಹೇಳಿಲ್ಲಮ್ಮ. ಹೀಗೆ ಕೆಲವರು ಇರ್ತಾರೆ ಅಂತ ಹೇಳಿದೆ ಅಷ್ಟೇ. ಅಜ್ಜಿ, ನಿಮ್ಗೆ ತಲೆಗೆ ಏಟಾಗಿದೆಯಲ್ಲ, ಅದ್ ನೋತಿದ್ಯಾ? ಸ್ವಲ್ಪ ನೋವಿದೆಪ್ಪ. ಅಲ್ಲ ಅಜ್ಜಿ, ನೀವವತ್ತು ಯಾಕೆ ಪಾರ್ಟಿಯಿಂದ ಹೊರಗಡೆ ಬಂದ್ರಿ? ಆಕ್ಚುಲಿ ನೀವು ಇದ್ರ ಬಗ್ಗೆ ಹಾಸ್ಪಿಟಲ್ ಅಲ್ಲಿ ಹೇಳ್ತಿದ್ರಿ, ಆಮೇಲೆ ಕಂಪ್ಲೀಟ್ ಮಾಡ್ಲಿಲ್ಲ. ಅವತ್ತು ನಾನು ಹೇಳ್ತಾ ಇದ್ದಾಗ ನೀನು ವೇದಾಂತ ಇಬ್ರು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರೆ ನಾನು ಪೂರ್ತಿ ಮಾತಾಡೋದಕ್ಕೆ ಬಿಟ್ರ ನೀವು? ಹೌದಜ್ಜಿ, ಅವತ್ ನಾನು ಹಾಸ್ಪಿಟಲ್ ಕೇಳಬಾರ್ದಿತ್ತು. ಈಗ ಹೇಳಿ, ಅವತ್ ಏನಾಯ್ತು? ಪಾರ್ಟಿ ಹಾಲಿಂದ ಏನಕ್ಕೆ ಹೊರಗೆ ಬಂದ್ರಿ? ನಾನು ಅವತ್ತು ನೋಡಿದ ಹೆಂಗಸು ನನ್ನ ಮಗಳು ವೈದೇಹಿ ಅಂತ ಇವರಿಗೆ ಹೇಗೆ ಹೇಳಿ? ನಿಜವಾಗ್ಲೂ ಅವಳು ವೈದೇಹಿನ ಅಂತ ನನಗೇ ಕನ್ಫರ್ಮ್ ಆಗಿಲ್ಲ. ಬೆಂಕಿ ಮಧ್ಯೆ ಸಿಕ್ಕಾಕೊಂಡಿದ್ದ ವೈದೇಹಿ ಬದುಕಿರ್ಬೋದು ಅಂತ ನನಗೇ ಖಾತ್ರಿ ಇಲ್ಲದೆ ಇರೋವಾಗ ನಾನು ಹೇಗೆ ಹೇಳಿ? ಅದು ಅಲ್ಲದೆ ತನ್ನ ತಾಯಿಯ ಸಾವಿನ ರೀತಿ ತನ್ನ ತಮ್ಮಂದ್ರು ಗೊತ್ತಾದ್ರೆ ನೊಂದ್ಕೋತಾರೆ ಅಂತ ಅವಳ ಫೋಟೋನೇ ಮನೇಲಿ ಇಡೋದಕ್ಕೆ ಬಿಡ್ಲಿಲ್ಲ. ಈಗ ತಮ್ಮನ ಹತ್ರ ಹೆಂಡತಿ ಮುಂದೆ ಹೇಳಿದ್ರೆ ಬೇಜಾರು ಮಾಡ್ಕೊಂತಾನೆ. ಇಲ್ಲ ಇಲ್ಲ, ಅದಕ್ಕೆ ವೈದೇಹಿ ಬಗ್ಗೆ ಪ್ರಸ್ತಾಪ ಮಾಡೋದೇ ಬೇಡ. ಅಜ್ಜಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಅವತ್ತು ಏನಾಯ್ತು ಅಂತ ಜ್ಞಾಪಕ ಮಾಡ್ಕೊಳ್ತಾ ಇದ್ದೆ. ಅವತ್ತು ಪಾರ್ಟಿಲಿ ನನಗೆ ಪರಿಚಯ ಇದೆ ಹೆಂಗಸು ಒಬ್ರು ಕಾಣಿಸಿದ್ರು. ಅದು ಅವರೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆಚೆ ಬಂದೆ. ಆಗ ಏನಾಯ್ತು ಅಜ್ಜಿ? ಆಗ ನನ್ನ ತಲೆಗೆ ಏನೋ ಜೋರಾಗಿ ಏಟ್ ಬಿತ್ತು. ಹಾಗಾದ್ರೆ ಇದು ನೀವು ಯಾರಿಗೋ ಡಿಕ್ಕಿ ಹೊಡೆದು ಬಿದ್ದು ಏಟಾಗಿದ್ದಲ್ಲ ಅಲ್ವಾ? ಇಲ್ಲ, ನಾನು ಅವತ್ತು ಯಾರಿಗೂ ಡಿಕ್ಕಿ ಹೊಡೆದದ್ದಲ್ಲ. ಹಿಂದ್ಗಡೆಯಿಂದ ಯಾರೋ ಜೋರಾಗಿ ಹೊಡೆದಿದ್ದಕ್ಕೆ ಕಣ್ಣು ಕತ್ತಲೆ ಬಂದು ಕೆಳಗಡೆ ಬಿದ್ದ್ಬಿಟ್ಟಿದ್ದು. ಯಾರು ಹೊಡೆದ್ರು ಅಜ್ಜಿ? ನಿಮ್ ಬೆನ್ನಿಂದ ಯಾರು ಬಂದ್ರು ಅಂತ ನೀವ್ ನೋಡಿದ್ರ ಅಜ್ಜಿ? ಇಲ್ಲ, ನೋಡ್ಲಿಲ್ಲ. ಎದುರುಗಡೆ ಆ ಹೆಂಗಸು ಯಾರೋ ಅಂತ ನೋಡ್ತಾ ಇದ್ದೆ. ಹಿಂದ್ಗಡೆಯಿಂದ ಯಾರೋ ಹೊಡೆದ್ರು, ಯಾರೋ ಅಂತ ನೋಡ್ಲಿಲ್ಲ. ಹಿಂದೆಯಿಂದ ಬಂದು ಹೊಡೆದಿರೋದು ಯಾರಿರ್ಬೋದು? ಅವ್ರ ಉದ್ದೇಶ ಏನಿರ್ಬೋದು?
ನೀವೇ ಅನ್ಕೊಂಡು ಹೊಡೆದಿದ್ದಾರೆ ಅಂದ್ರೆ ಅದನ್ನ ನಮಗೆ ನಂಬೋದಕ್ಕೆ ಆಗ್ತಿಲ್ಲ. ಬಾವಾ, ಅಜ್ಜಿನ ಬೇರೆ ಯಾರು ಅನ್ಕೊಂಡು ಹೊಡೆದಿರ್ಬೋದಾ? ನೋಡಿ ಪ್ರಜ್ವಲ್, ನಾನು ನಿಮ್ಮನ್ನ ಇಲ್ಲಿಗೆ ಕರೆಸಿರೋ ಉದ್ದೇಶ ನಿಮಗೆ ಗೊತ್ತಿದೆ. ಆಫೀಸಲ್ಲಿ ಎಲ್ಲರ ದೃಷ್ಟಿಲಿ ನೀವು ನನ್ನ PA, ಆದ್ರೆ ನೀವು ನನ್ನ PA ಕೆಲಸ ಮಾಡಕ್ ಬಂದಿಲ್ಲ, ನನ್ನ ತಾಯಿ ಹುಡ್ಕೋ ಕೆಲಸ ಮಾಡಕ್ ಬಂದಿದ್ದೀರಾ. ನೀವು ಆದಷ್ಟು ಬೇಗ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಸರ್ಚ್ ಮಾಡಬೇಕು. ಓಕೆ ಸರ್. ಯಾರಿಗೂ ಸಣ್ಣ ಅನುಮಾನ ಕೂಡ ಬರಬಾರ್ದು. ಆಫೀಸ್ ಕೆಲಸದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಆದ್ರೆ ಆದಷ್ಟು ಬೇಗ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಶೂರ್ ಸರ್. ಆದ್ರೆ ಈ ವಿಷಯ ನಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಾನು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟು ಈ ಕೆಲಸನ ವಹಿಸಿದ್ದೀನಿ. ನನ್ನ ನಂಬಿಕೆ ಉಳಿಸೋ ಜವಾಬ್ದಾರಿ ನಿಮ್ದು. ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡಬೇಡಿ ಸರ್. ನಿಮ್ಮ ನಂಬಿಕೆ ನಾನು ಉಳಿಸ್ಕೊಂಡೇ ಉಳಿಸ್ಕೊತೀನಿ. ಇದು ಹೀಗೆ ಆಗುತ್ತೆ ಅಂತ ನಿಮ್ಗೆ ಅಲ್ಲೇ ಹೇಳಿದ್ದೆ, ನೀವು ಕೇಳಲಿಲ್ಲ. ಈಗ ನೋಡಿ ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ. ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತೀಯಲ್ಲ, ನಿನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ ರೀ. ನಾವು ಪರಿಸ್ಥಿತಿಗೆ ಹೊಂದ್ಕೊಂಡು ಬದುಕ್ತಿದೀವಿ ಅಂತ ನಮ್ಮ ಮಕ್ಕಳು ಹಾಗೆ ಬದುಕ್ಬೇಕಾ? ಪಾಪ ರೀ, ಅವಳು ಹೊಸ ಬಟ್ಟೆ ಹಾಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ಇದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಹೇಗಾದ್ರೂ ಮಾಡಿ ಅಂಜುಗೆ ಹೊಸ ಬಟ್ಟೆ ಕೊಡಿಸ್ಬಿಡ್ರಿ. ಬರೀ ಆ ಬಟ್ಟೆ ತರೋದಕ್ಕೆ ನಿನ್ ಕಿವಿ ಓಲೆ ಆಡ್ಬಿಟ್ಟಿದೀವಿ. ನೀನು ಓಲೆ ಆಡ್ಬಿಟ್ಟಿರೋ ದುಡ್ಡಲ್ಲಿ ಉಳಿದಿರೋದು ಇವಾಗ 2,000 ರೂಪಾಯಿ ಮಾತ್ರ. ಅದನ್ನು ಖರ್ಚು ಮಾಡ್ಬಿಟ್ರೆ ರೇಷನ್ ಎಲ್ಲಿಂದ ತರೋದು ಪರಿ? ರೇಷನ್ಗೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರಾಯ್ತು. ಪಾಪ ರೀ, ಅವಳ ಕಣ್ಮುಂದೆನೆ ಅವಳ ಅಕ್ಕಂದ್ರು ಹೊಸ ಬಟ್ಟೆ ಹಾಕೊಂಡು ಓಡಾಡ್ತಿದ್ರೆ ಅವಳಿಗೆ ಬೇಜಾರಾಗೋದಿಲ್ವಾ? ಪಾಪ ಅದಿನ್ನೂ ಚಿಕ್ಕದು. ಸಿರಿತನ ಯಾವುದು ಬಡತನ ಯಾವುದು ಒಂದು ಗೊತ್ತಿಲ್ಲ, ಅದಕ್ಕೆ ಆಸೆ ಪಡ್ತಾ ಇದೆ. ರೀ, ಕಷ್ಟನ ಸುಖನೋ ಹೊಸ ಬಟ್ಟೆ ಕೊಡಿಸ್ಬಿಡ್ರಿ. ಆಯ್ತು ಪರಿ, ತರ್ತೀನಿ. ಸಾರಿ ಅಮ್ಮ, ನನ್ಗೆ ಈ ವರ್ಷ ಬಟ್ಟೆ ಬೇಡ. ನನ್ನ ಹತ್ರ ಆಲ್ರೆಡಿ ತುಂಬಾ ಬಟ್ಟೆ ಇದೆ, ನಾನು ಅದನ್ನೇ ಹಾಕೊಳ್ತೀನಿ. ಮುಂದಿನ ವರ್ಷ ಕೊಡ್ಸಿ. ಇವ್ರಲ್ಲಿ ಏನು ಸಮಸ್ಯೆ ಮಾಡ್ತಿದ್ರೆ ಸಾಕಪ್ಪ ದೇವ್ರೆ. ಇವ್ರೇನಾದ್ರೂ ಕಿತಾಪತಿ ಮಾಡೋದು, ಅದಕ್ಕೆ ನಮ್ಮ ಒಳಗಿನ ರೋಡಿ ಬೇಬಿ ಅಲರ್ಟ್ ಆಗಿ ಕುಂಫುಗ್ ರೆಡಿ ಆಗೋದು. ಅದರಿಂದ ನನ್ನ ಮತ್ತೆ ವೇದಾಂತ್ ಮಧ್ಯೆ ಕಿರಿಕ್ ಶುರು ಆಗೋದು. ಅವನು ರಮ್ಸೋಕೆ ಮತ್ತೆ ನಾನು ಸರ್ಕಸ್ ಮಾಡೋದು. ಇದು ಯಾವ್ದು ರಿಪೀಟ್ ಆಗದೆ ಇದ್ರೆ ಸಾಕು. ಎಲ್ಲ ಬಂದಾಯ್ತು. ವಿಕ್ರಾಂತ್ ಅಲ್ಲಿ ವಿಕ್ರಾಂತ್, ಬರೀಯಮ್ಮ ಮನೆಗೆ ಹೋಗ್ಬೇಕು. ಫೋನ್ ನಿಂತ್ಕೊಂಡು ಏನ್ ಮಾಡ್ತಿದ್ದಲ್ಲಿ? ಬೇಗ ಬಾಯ್ಲಿ. ಬಂದೆ ಅಗ್ರಜ. ಅಗ್ರಜ, ನೀನ್ ನನ್ನ ಜೊತೆ ಬರಬೇಕು. ಇಲ್ಲಿಗೆ ಬರಬೇಕು? ನಮ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ. ನಾವು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಬಾ. ಯಾವ ಕೆಲ್ಸನೋ ಹೇಳ್ತೀನಿ, ಮೊದಲು ನಿನ್ನ ಜೊತೆ ಹೊರಡು. ಅಲ್ಲ ಅಪ್ಪ ಅಮ್ಮ, ನಾವ್ ಎಲ್ರು ಬರ್ತೀವಿ ಅಂತ ಕಾಯ್ತಿರ್ತದಕ್ಕೆ. ವಿಕ್ರಾಂತ್, ಅಲ್ಲಿಗೆ ಹೋಗೋದಕ್ಕಿಂತ ಇಂಪಾರ್ಟೆಂಟ್ ನೀನ್ ಹೇಳ್ತಿರೋ ಕೆಲಸ ಅಷ್ಟೇ ಇಂಪಾರ್ಟೆಂಟ್ ಅಗ್ರಜ. ಪ್ಲೀಸ್, ನಾವು ಅನ್ಕೊಂಡಿರೋ ಕೆಲಸ ಮುಗಿಸಿ ಇಮಿಡಿಯೇಟ್ ಆಗಿ ಅತ್ತೆ ಮನೆಗೆ ಹೋಗೋಣ. ಇದನ್ನ ಬರೀ ನಾನ್ ಡಿಸೈಡ್ ಮಾಡೋದಕ್ಕಂತೂ ಆಗಲ್ಲ. ಲೇಡೀಸ್ ಗ್ಯಾಂಗ್ ಡಿಸೈಡ್ ಮಾಡಬೇಕು. then I'll be okay with it. ನನಗೆ ಒಪ್ಪಿಗೆ ಇದೆ. ನನ್ಗೆ ಬಾಬನ್ ಮೇಲೆ ನಂಬಿಕೆ ಇದೆ. ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ವಿಕ್ರಾಂತ್, ಎಲ್ಲಿಗೆ ಹೋಗ್ತಿದೀವಿ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು, ಇಲ್ಲ ನಾನಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಹಾ, ಹೊರಡ್ತಾ ಇದೀವಿ. ಈಗ ಹೊರಡ್ತಾ ಇದೀವಿ.
ಅಗ್ರಜ ನಾವ್ ಬಂದ್ಮೇಲೆ ಹಿಂಗೆ ಎಲ್ಲ ಗೊತ್ತಾಗುತ್ತೆ, ಈಗ ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ಇಲ್ಲ, ಬೇಗ ಬಾ ಪ್ಲೀಸ್. ಅಮ್ಮ ನೀವೆಲ್ಲ ಹೊರಟಿರಿ, ನಾನು ವಿಕ್ರಾಂತ್ ಆಮೇಲೆ ಬರ್ತೇನೆ. ಅಗ್ರಜ ನಿನಗೆ ಲೊಕೇಶನ್ ಕಳ್ಸಿದೀನಿ, ಆ ಲೊಕೇಶನ್ ರೀಚ್ ಆಗಿ ನಾನು ಕಾಲ್ ಮಾಡು. ಜೊತೆಲಿ ಹೋಗೋಣ ಅಂತ ಕರ್ಕೊಂಬೋದು, ನಾನು ಒಬ್ಬನೇ ಹೆಂಗ್ ಕಳಿಸ್ತಿದ್ಯಾ? ಆರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಗ್ರಜ, ನೀನು ಲೊಕೇಶನ್ ಹೋಗಿ ನಾನು ಕಾಲ್ ಮಾಡು. ವಿಕ್ರಾಂತ್ ಏನಾಯ್ತು? ಹೋಗು. ಸಾಲ್ ಸಕ್ಕರೆ ಹೇಗೆ ಉರುಳುತ್ತೆ ನೋಡು. ಆಗ ಒಂದು ಕಾಲ ಇತ್ತು, ನೀನು ಇನ್ನೂ ಅಂಬೆಗಾಲು ಇಡ್ತಿದ್ದ ಮಗು. ನಿನ್ನನ್ನು ಮುಂದೆ ಕೂಡಿಸ್ಕೊಂಡು ನಿನಗೆ ಎಣ್ಣೆ ಮಸಾಜ್ ಮಾಡ್ತಿದ್ದೆ, ಕೈ ಕಾಲಿಗೆಲ್ಲ ಬಲ ಬರಲಿ ಅಂತ. ಈಗ ಅದೇ ಎಣ್ಣೆ ಮಸಾಜ್ ಮಾಡ್ತಿದ್ದ ಮಗುವಿಂದ ನಾನು ಫೇಶಿಯಲ್ ಮಾಡಿಸ್ಕೊಡೋ ಅದೃಷ್ಟ ನನಗೆ ಬಂದಿದೆ. ಯಾರಿಗೊಟ್ಟು ಯಾರಿಗೆಲ್ಲ ಈ ಭಾಗ್ಯ. ಕಷ್ಟ ಕಾಲದಲ್ಲಿ ನಮ್ಮವ್ರು ಯಾರು, ನಮ್ಗೆ ಒಳ್ಳೇದನ್ನ ಬಯಸೋರು ಯಾರು ಅಂತ ನೋಡಕ್ಕೆ ಕಣ್ಣಿರ್ಬೇಕು. ಆದ್ರೆ ಹೊರಗಿನ ಕಣ್ಣಲ್ಲ, ಮನಸ್ಸು ಅನ್ನೋ ಒಳಗಿನ ಕಣ್ಣು. ನೀವು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಹೀಗೆ ಗಟ್ ಮುಟ್ಟಿಯಾಗಿರ್ಬೇಕಜ್ಜಿ. ನಿಮ್ ಮೊಮ್ಮಕ್ಕಳನ್ನ ನೋಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಿಮ್ ಮಕ್ಕಳ ಮುಖ ನೋಡೇ ನನ್ ಕಣ್ಣು ಮುಚ್ಚೋದು. ನಿಮ್ ಬಾಯಿ ಹರಕೆ ನಿಜ ಆಗ್ಲಿ ಅಜ್ಜಿ. ಹಾಗೇ ಆಗತ್ತೆ, ನೋಡ್ತಿರೋ. ಎಲ್ಲ ಸರಿ, ನನ್ನನ್ನ ಹೀಗೆ ಕೂಡಿಸಿ 1 ಗಂಟೆ ಆಯ್ತು, ಇನ್ನೂ ಮುಗ್ದಿಲ್ವಾ? ನಿಮ್ ಮುಖದ ಮೇಲೆ ಎಷ್ಟೊಂದೆಲ್ಲ ಡೆಡ್ ಸ್ಕಿನ್ಸ್ ಇತ್ತು ಗೊತ್ತಾ, ಅದನ್ನ ತೆಗಿಯಕ್ ಟೈಮ್ ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಈ ಬಾಡಿನೇ ಡೆಡ್ ಆಗ್ತಾ ಇತ್ತು. ಆಗ ಡೆಡ್ ಸ್ಕಿನ್ ತೆಗೆಯೋದಕ್ಕೆ ಸುಲಭ ಆಗ್ತಾ ಇತ್ತು. ಅಜ್ಜಿ ಡೆಡ್ ಬಾಡಿ ಅಂತೆಲ್ಲ ಮಾತಾಡ್ಬಿಡಿ, ನಮಗೂ ಬೇಜಾರಾಗುತ್ತೆ. ಈ ತರ ಒಂದೊಂದ್ಸಲ ಮಾತಾಡ್ತಾ ಇರ್ಬೇಕು, ಆವಾಗ್ಲೇ ಕಷ್ಟ ಸುಖದ ವ್ಯತ್ಯಾಸ ಗೊತ್ತಾಗೋದು. ಈಗ ಅಮಾವಾಸ್ಯೆ ಕತ್ಲು ಅಂತ ಬೇಜಾರ್ ಮಾಡ್ಕೊಳಕ್ ಆಗತ್ತಾ? ಅಮಾವಾಸ್ಯೆ ಕಳೆದ ಮೇಲೆ ಹುಣ್ಣಿಮೆ ಬಂದೇ ಬರುತ್ತೆ. ಹುಣ್ಣಿಮೆ ಬರೋವರೆಗೂ ತಾಳ್ಮೆಯಿಂದ ಅದಕ್ಕೆ ಕಾಯ್ಬೇಕು, ಮನಸ್ಸು ಅದಕ್ಕೆ ಸಿದ್ಧವಾಗಿರ್ಬೇಕು. ನೀವು ಹೇಳೋದು ಕರೆಕ್ಟ್ ಅಜ್ಜಿ. ಏನು ನೀವಿಬ್ರು ಈ ತರ ಸೀರಿಯಸ್ ಟಾಪಿಕ್ ಮಾತಾಡ್ಕೊಂಡು ಬನ್ನಿ ಸೆಲ್ಫಿ ತೆಗೆಯೋಣ. ಇನ್ನೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ಬಿಡ್ತೀನಿ. ಅಜ್ಜಿ ಇಲ್ಲಿ ನೋಡಿ ಎಷ್ಟೊಂದು ಲೈಕ್ಸ್ ಬರ್ತಿದೆ ಅಂತ. ಆದ್ರೆ ಅದನ್ನೆಲ್ಲ ನೋಡೋದಕ್ಕೆ ನನ್ನ ಕಣ್ಣೇ ಇಲ್ವೇ? ವಿಕ್ಕಿ ಯಾವಾಗ್ಲೂ ಹೀಗೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಏನು ಹೇಳಲ್ಲ. ಅಟ್ಲೀಸ್ಟ್ ನನ್ಗಾದ್ರೂ ಅಣ್ಣನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬೋದಿತ್ತಲ್ವಾ? ನನ್ಗೆ ಹೇಳಿದ್ರೆ ನಾನು ಹೋಗ್ಬೇಡ ಅಂತ ಹೇಳ್ತಿದ್ನಾ? ಇಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಿದ್ದಾನೆ ಅಂದ್ರೆ ಖಂಡಿತ ಅವನಿಗೆ ಅಮ್ಮನ ಬಗ್ಗೆ ಏನೋ ಕ್ಲೂ ಸಿಕ್ಕಿದೆ. ಅದಕ್ಕೆ ಅವ್ನು ಅಣ್ಣನ್ ಕರ್ಕೊಂಡು ಹೋಗಿದ್ದಾನೆ. ನನ್ಗೆ ಹೇಳಿದ್ರೆ ನಾನು ಹೋಗ್ತಿದ್ದೆ. ಡ್ಯಾಮ್ ಇಟ್, ಯಾವಾಗ್ಲೂ ಹೀಗೆ ಮಾಡ್ತಾನೆ ಇಡಿಯಟ್. ಯಾಕೆ ಧ್ರುವ, ಏನಾಯ್ತು? ಏನಾದ್ರು ಪ್ರಾಬ್ಲಮ್? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು ನಾ ಇದುವರೆಗೂ ನೋಡೇ ಇಲ್ಲ. ಎಲ್ಲ ಬವ್ವ, ವಿಕ್ಕಿಗೆ ವಿಷಯ ಗೊತ್ತಾಗಿದೆ, ಅದಕ್ಕೆ ಹುಡ್ಕಕ್ ಹೋಗಿದ್ದೇನೆ. ಆದ್ರೆ ಏನೋ ಯಾವ ವಿಷಯ ಗೊತ್ತಾಗಿದೆ? ಏನ್ ಹುಡ್ಕಕ್ ಹೋಗಿನ? ಅದು ಏನಿಲ್ಲ ಬಿಡಿ ಬವ್ವ. ಧ್ರುವ, ನಾನ್ ನಿಮ್ಮಿಬ್ರನ್ನ ತುಂಬಾ ಅಬ್ಸರ್ವ್ ಮಾಡ್ತೀನಿ. ಇಬ್ರೇ ಗುಟ್ಟಾಗಿ ಏನೇನೋ ಮಾತಾಡ್ಕೊಳ್ತಿದ್ದೀರಾ, ಇಬ್ರೇ ಎಲ್ಲೆಲ್ಲೋ ಹೋಗ್ತಿರ್ತೀರಾ. ಏನು ಅಂತ ಕೇಳಿದ್ರೆ ಮ್ಯಾಟ್ರೇ ಡೈವರ್ಟ್ ಮಾಡ್ಬಿಡ್ತೀರಾ. ನಿಜ ಹೇಳಿ, ಏನ್ ನಡೆಸ್ತಿದ್ದೀರಾ? ಏನಿಲ್ಲ ಬವ್ವ, ನೀವು ಅಷ್ಟೆಲ್ಲ ಯೋಚನೆ ಮಾಡ್ಬಿಡಿ. ಧ್ರುವ, ನನಗ್ ನೀನ್ ತುಂಬಾ ಲೇಟಾಗಿ ಪರಿಚಯ ಆಗಿರ್ಬೋದು, ಆದ್ರೆ ವಿಕ್ಕಿ ಅಲ್ಲ. ಅವ್ನ್ ಸ್ವಲ್ಪ ಬೇರೆ ತರ ನಡ್ಕೊಂಡ್ರು ನನಗೆ ಗೊತ್ತಾಗುತ್ತೆ.
ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ಇಷ್ಟು ದಿನ ನಂಗೆ ಐಡಿಯಾನ ಉಳಿಲಿಲ್ಲ. ನನ್ ಕೆಲ್ಸಕ್ಕೆ ಬಾವನ್ ಸಪೋರ್ಟ್ ತಗೊಂಡ್ರೆ ಹೇಗಿರುತ್ತೆ? ಬೇಡ ಬೇಡ, ಬಾವನ್ ಗೊತ್ತಾದ್ರೆ ಆದ್ಯ ಗೊತ್ತಾಗುತ್ತೆ, ಆದ್ಯದಿಂದ ಅಣ್ಣಂವರೆಗೂ ಹೋಗುತ್ತೆ. ಹಲೋ ಮಿಸ್ಟರ್ ಧ್ರುವ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾವ, ಸ್ವಲ್ಪ ಆಫೀಸ್ ಟೆನ್ಷನ್. ಆಫೀಸ್ ಟೆನ್ಷನ್ ಅದು, ಆಚೆ ಟೆನ್ಷನ್ ಯಾವ್ದು ಅಂತ ನನಗೆ ಗೊತ್ತಾಗುತ್ತೆ ಧ್ರುವ. ಇವಾಗ ನೀವೇ ನನ್ನ ಹತ್ರ ಹೇಳೋವರೆಗೂ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ. ಬಾವ, ನೀವೇನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವೇನೇ ಮಾಡೋದಿದ್ರು ಕೇರ್ಫುಲ್ ಆಗಿ ಮಾಡಿ. ಯಾರಿಗೂ ಏನೋ ತೊಂದರೆ ಆಗದಿರೋ ತರ ಕೆಲಸ ಮಾಡಿ. ನಿಮ್ಮ ಹುಷಾರಲ್ಲಿ ನೀವೇ.